ಸರ್ ಹೇಳಿ, ಈಗ ಬೆಂಗಳೂರು ದಕ್ಷಿಣ ಹೊಸ ಕ್ಷೇತ್ರ, ತಾವು ಒಕ್ಕೂಟದ ನಿರ್ದೇಶಕ ಸ್ಥಾನದ ಆಕಾಂಕ್ಷಿ ಆಗಿದ್ರಿ NDA ವತಿಯಿಂದ. ಹೌದು. ಈ ಆಸೆ ಹುಟ್ಕೊಳ್ಳೋದಕ್ಕೆ ಕಾರಣ ಏನು? ಕಾರಣ ಏನಿಲ್ಲ, ನಾನು 3 ಸಾರಿ ಇಲ್ಲಿ ನಮ್ಮ ಡೈರಿನಲ್ಲಿ ಡೈರೆಕ್ಟರ್ ಆಗಿದ್ದೆ. ಒಂದು ಸಾರಿ ಅಧ್ಯಕ್ಷ, ಇವಾಗ 3ನೇ ಬಾರಿ ಡೈರೆಕ್ಟರ್ ಆದ ನಂತರ ಅಧ್ಯಕ್ಷರಾಗಬೇಕು, ನಾವು ಬೆಂಗಳೂರು ಡೈರಿ ಎಲೆಕ್ಷನ್ ಮಾಡಲೇಬೇಕು ಅಂತೇಳಿ ಒಂದು ಛಲ ಇತ್ತು. 2 ಟರ್ಮಿಂದ ಟರ್ಮೇ ಆಗಬೇಕಾಗಿತ್ತು. ಅದರ ಅವಕಾಶ ಸಿಗದೇ ಇರೋ ಕಾರಣ ಈ ಸಾರಿ ಆಗಬೇಕು ಅಂತೇಳಿ ಅಧ್ಯಕ್ಷರಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಡೈರೆಕ್ಟರ್ ಇದಕ್ಕೆ ಹೋಗಬೇಕು ಅನ್ನೋದೇ ಒಂದು ಆಸೆ ಇತ್ತು. ಏನಕ್ಕೆ ಅಂದರೆ ನಾವು ರೈತ ಪರವಾಗಿ ಕೆಲಸ ಮಾಡಬೇಕು, ಅದೊಂದೇ ಕಾನ್ಸೆಪ್ಟ್ ಬಿಟ್ಟು ಬೇರೆ ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಇದರಲ್ಲಿ. ಅಷ್ಟೇ. ಕೆಲವು ರೈತರುಗಳಿಗೇನು ಸಿಗದೇ ಇರೋದ್ರಿಂದ ಅವು ಸಿಗಬೇಕು ಅನ್ನೋದು ನಮ್ಮ ಇದು. ಸೊ ಈ ಹಿಂದೆ ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ? ಹೌದು ಹೌದು. ಮುಂದಿನ ಸರಿ ಹರೀಶ್ ಅವರು ಇದ್ರಲ್ಲ, ಆ ಟೈಮ್ನಲ್ಲಿ ಪಾಪ ಅವರು ಆಗ ಆ ಭಾಗ ಮೂಲೆ ಆಯಿತು, ಈ ಕಡೆ ಆಯಿತು, ನಮ್ಮ ಕಡೆ ಕೆಲವು ಡೈರಿಗಳಿಗೇನು ಸಪ್ಲೈ ಕಷ್ಟ ಆಗೋದ್ರಿಂದ ನಾವು ಮಾಡಬೇಕು ಅನ್ನೋದು ಒಂದು ಇಷ್ಟೇ. ನಿಮ್ಮ ನಾಯಕರುಗಳ ಹತ್ರ ಪ್ರಸ್ತಾಪ ಮಾಡಿದಾರ? ಏನು ಹೇಳಿದ್ರು ನಿಮ್ಮ ನಾಯಕರುಗಳು? ಇಲ್ಲಿ ಸರಿ ಇದ್ದಂಥ ನಮ್ಮ ಮಾವರೇ ಅಧ್ಯಕ್ಷರಾಗಿದ್ದರು, ನಾವು ಡೈರೆಕ್ಟರ್ ಆಗಿದ್ರು, ನಮಗೇನು ಅಷ್ಟೊಂದು ಮಾತಾಡೋಕ್ಕೆ ಇದಿರಲಿಲ್ಲ. ನಮ್ಮದು ಅಧ್ಯಕ್ಷರೇ ಹೋಗಬೇಕಾಗಿತ್ತು. ಅಧ್ಯಕ್ಷರು ಅದೇನು ಅಷ್ಟೊಂದು ಮಾತಾಡ್ತಿರಲಿಲ್ಲ ಅವ್ರ ಜೊತೆ ಯಾರ ಜೊತೆ. ಹಂಗಾಗಿ ಸರಿ ನಾವು ಮಾಡಬೇಕು, ನಮ್ಮ ಬೆಂಗಳೂರು ದಕ್ಷಿಣ ಶಿಬಿರ ಡೈರಿಗಳಿಗೆ ಏನು ಬರ್ತದೆ ಅದನ್ನು ಅನುದಾನ ಇರ್ಬೋದು, ರೈತರಿಗೆ ಸಿಗುವಂಥ ಸವಲತ್ತುಗಳನ್ನ ಒದಗಿಸ್ಬೇಕು ಅನ್ನೋದೇ ನಮ್ಮ ಗುರಿ. ಶೋಭಾ ಕರಂದ್ಲಾಜೆ ಮೇಡಮ್ ಜೋರಾಗೌಡರ ಹತ್ರ ವಿಷಯ ಪ್ರಸ್ತಾಪ? ಹೌದು, ಮಾಡಿದ್ದೀವಿ. ಏನು ಹೇಳಿದ್ರು ಅವರು? ಆಯಿತು, ನಮ್ಮ ಪಕ್ಷದಿಂದ ಇಲ್ಲದಾದ್ರೆ ತೊಂದರೆ ಎಲ್ಲ ಮಾಡಿ ಅಂತೇಳಿ ಇದು ಮಾಡಿದ್ದಾರೆ. NDAಯಿಂದ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು. ಕಾವೇರಿ ಕೃಷ್ಣಪ್ಪ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ, ನಾವೇನು ಅವ್ರ ಬಗ್ಗೆ ಹೇಳಲ್ಲ, ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಅವ್ರು ನಿಮ್ಮನ್ನು ಬಂದು ಏನು ಭೇಟಿ ಮಾಡಿಲ್ಲ? ಅವ್ರು ನಮ್ಮನ್ನು ಇದುವರೆಗೂ ಭೇಟಿ ಮಾಡಿಲ್ಲ. ಹೌದು. ನಾಮಿನಿ ನಿರ್ದೇಶಕರಾಗಿದ್ದಾಗ ಅವತ್ತಿಂದ ಇವತ್ತರೆಗೂ ಯಾವತ್ತೂ ನಮಗೇನು ಬಂದಿಲ್ಲ, ನಮ್ಮ ಡೈರಿಗೆ ಬಂದಿಲ್ಲ ಅನಿಸುತ್ತೆ ನಮಗೆ. ನಾವು ನೋಡ್ದಂಗೆ ನಮ್ದು ಯಾವುದೇ ಫಂಕ್ಷನ್ಗೆ ನಮ್ಮ 5 ವರ್ಷದಲ್ಲಿ ಹರೀಶ್ ಅವರೇ ಬಂದಿಲ್ಲ ಇಲ್ಲಿ ನಮ್ಮ ಡೈರಿಗೆ, ಜನರಲ್ ಬಾಡಿಗೆ. ಹಂಗಾಗಿ ನಾವು ಒಂದು ಮಾಡೋಣ ನಮ್ಮ ಪ್ರಯತ್ನದಲ್ಲಿ ಇಷ್ಟೆಲ್ಲ ಮುಂದಕ್ಕೆ ಬಂದಿದ್ದೀವಿ ಅಷ್ಟೇ. ನೀವು ಅಧ್ಯಕ್ಷರಾಗಿದ್ದೀರಿ, ನಿಮ್ಮ ರಾಮಚಂದ್ರ ಒಂದು ಹಾಲು ಒಕ್ಕೂಟದಲ್ಲಿ ಏನೆಲ್ಲ ಬದಲಾವಣೆ ತೊಗೊಂಬಂದಿದ್ದೀರಿ? ಈಗ ಪ್ರತಿ ಸಾರಿ ಏನಾಗ್ತಿತ್ತು ಅಂದ್ರೆ ರೈತರಿಗೇನೋ ಈ ಪೀಡ್ಸು ಅವೆಲ್ಲ ಏನು ಕೊಡೋದೆಲ್ಲ ನಾನೇ ಕೈನ ವರ್ಷಕ್ಕೊಂದು ಸಾರಿ ಕೊಡಬೇಕು ಅಂತ ಹೇಳಿ ನಾವೇ ಸ್ವಯರ್ಜಿತವಾಗಿ ಕೊಡ್ತಾಯಿದ್ದೀವಿ. ಇದೆಲ್ಲ ಏನು ಚೇಂಬರ್ ಇರಲಿಲ್ಲ ಫಸ್ಟು, ಇವೆಲ್ಲ ನಾವೇ ಚೇಂಜ್ ಮಾಡಿಸಿ ನಮ್ಮ ಸ್ವಯರ್ಜಿತನೇ ಪೇಂಟ್ ಇರ್ಬೋದು ಎಲ್ಲನೂ ಮಾಡಿಸಿ ರೆಡಿ ಮಾಡಿಸ್ಕೊಂಡಿದ್ದೀವಿ. ಈಗ ಮೊದಲಿದ್ದಂಥವ್ರು ಪಾಪ ವಿದ್ಯೆ ಇಲ್ದವರು ಏನೋ ಆಗಬೇಕು, ಅಧ್ಯಕ್ಷರು ಪಾಪ ಮಾಡ್ತಿದ್ರು. ಈ ಸಾರಿ ನಾವೇನೋ ಒಂದು ಅನುಕೂಲ ತರಬೇಕು ಅನ್ನೋದಕ್ಕೆ ಮಾಡ್ತಾಯಿದ್ದೀವಿ ಅಷ್ಟೇ. ರಾಜಕಾರಣದಲ್ಲಿ ಮುದ್ದಯ್ಯ ಅವರಿಗೆ ಏನು ಅನುಭವ ಇದೆ? ರಾಜಕಾರಣದ ಅನುಭವ ಅಂದ್ರೆ ನಾವೇನು ಹೇಳೋಣ ಸರ್, ನಾವಿದೇ ಫಸ್ಟ್ ಟೈಮ್ ಹೊಸ ಮುಖ ಅಂತಲೇ ತಿಳ್ಕೊಳ್ಳಿ. ಹೊಸ ಮುಖ? ಜಿಲ್ಲಾ ಪಂಚಾಯತಿ? ಇಲ್ಲ ಏನು ಮಾಡಿಲ್ಲ. ನಾವು ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ಗೆ ಒಂದು ಸಾರಿ ಕಂಟೆಸ್ಟ್ ಮಾಡಿದ್ದು, 927 ಓಟ್ ತೊಗೊಂಡಿದ್ವಿ. ಬರೀ 27 ಜೊತೆಲಿದ್ದರೇ ಮೋಸ ಮಾಡಿ ಸೋಲಿಸ್ಬೇಕು ಅಂತಲೇ ಸೋಲಿಸಿದ್ರು. 27 ಓಟಿಂದ ಅಷ್ಟು 927 ತೊಗೊಂಡಿದ್ವಿ ನಾವು ಅಷ್ಟೇ. ಅದೇ ಅನುಭವ ಸಾಕು. ಜೊತೆಲಿದ್ದವ್ರು ಏನು ಮಾಡ್ತಾರೆ ಅನ್ನೋದು ಹೊಸ ಅನುಭವ. ಅದು ಬಿಟ್ಮೇಲೆ ಇದೇ ನೆಕ್ಸ್ಟು ಅನುಭವ ಇರಲಿ. ಡೈರಿಯಲ್ಲಿ ಗೆಲ್ಲುವ ವಿಶ್ವಾಸ ಇದೆಯಾ? ಧಾರಾಳವಾಗಿದ್ದೀವಿ, ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ತುಂಬ ಇದೆ. ಯಾವ ಆಧಾರದ ಮೇಲೆ? ನಮಗೆ ತುಂಬ ಎಲ್ಲ 3 ಪಕ್ಷದಲ್ಲಿ ನಮಗೆ ಸ್ನೇಹಿತರಿದ್ದಾರೆ, ಪ್ಲಸ್ ಸಂಬಂಧಿಕರಿದ್ದಾರೆ. ಪಕ್ಷ ಅಂತ ಬರಲ್ವಲ್ಲ, ಸಂಬಂಧಿಕರು ಪ್ಲಸ್ ಸ್ನೇಹಿತರಾದ್ಮೇಲೆ 5 ಮೇಲೆ ಹೇಳ್ತೀವಿ ನಾವು ಅಷ್ಟೇ.